ನಮಸ್ಕಾರ. ಮತ್ತೆ ನಿಮ್ಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತೇನ್ ಮಾಡಿದ್ದಾರೆ ಅಂತಂದ್ರೆ ಮಾರ್ಕೆಟಲ್ಲಿ ₹150ನ ಏರ್ಸಿದ್ದಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏರ್ತೋ ಇಳೀತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ರೂಪಾಯಿ ಅಡಿ ಪಾತಾಳಕ್ಕೆ ಹೋಗಿದ್ರಿಂದ ಚಿನ್ನದ ಬೆಲೆ ಏರಿದೆ. ಅದರಿಂದ ಚಿನ್ನ 14,870 22 ಕ್ಯಾರೆಟ್ ಗೋಲ್ಡ್. ನಾವೆಲ್ಲರೂನು ಜಿಗೆ ಒಂದು ದೊಡ್ಡ ಧನ್ಯವಾದಗಳನ್ನ ಹೇಳೋಣ. ಜಿ ಒಂದು ₹1,000 ಗಿಫ್ಟ್ ಚೆಕ್ ನ ಕೊಟ್ಟಿದ್ರಿಂದ 13,800ಗೆ ಇರಬೇಕಾದಂತ ರೇಟ್ನ 14,870ಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಜಿ ಅವರಿಗೆ ತಿಳಿಸೋಣ. 24 ಕ್ಯಾರೆಟ್ ಗೋಲ್ಡ್ 16,222 ₹131 ಜಾಸ್ತಿ ಆಗಿದೆ. ಅದರಿಂದ ಜಿ ನೋಡಿ ಎರಡೂ ಕೈ ಎತ್ತಿ ಮುಗಿದು ಧನ್ಯವಾದಗಳನ್ನ ತಿಳಿಸೋಣ. ಇವತ್ತು ಚಿನ್ನ ₹120 ಏರಿ ಬಿತ್ತಿದ್ನ ಹಿಡಿದು ಕರೆಕ್ಟ್ ಆದಂತ ಒಂದು ಜಾಗದಲ್ಲಿದೆ. ಬೆಳ್ಳಿ ₹300 ಅಂತ ಹೇಳ್ತಾ ಇದ್ದಾರೆ. ಆದ್ರೆ 2,75,000 ಕರೆಕ್ಟ್ ಆದಂತ ಒಂದು ರೇಟ್. ರೂಪಾಯಿ ಒಂದು ಹೊಸ ಅಡಿ ಪಾತಾಳಕ್ಕೆ ಹೋಗಿ ಹೊಸ ರೆಕಾರ್ಡ್ನೇ ಕ್ರಿಯೇಟ್ ಮಾಡಿದೆ. ಮಾರ್ಕೆಟ್ ಅಲ್ಲಿ ₹96.52. ಆದ್ರೆ ನೀವು ಬ್ಯಾಂಕ್ಗೆ ಹೋದ್ರಿ ಅಂತಂದ್ರೆ ₹98ಗೆ ಕಡಿಮೆ ನಿಮ್ಗೆ ಸಿಗೋದಿಲ್ಲ. ಅದು ₹98.50 ಹತ್ರ ಹೋಗ್ಬಿಡತ್ತೆ. ಇನ್ನು ಒಂದು 4 ಹೊಡೆದ್ರು ಅಂತಂದ್ರೆ ಅವರೇ ಸೆಂಚುರಿ ಹೊಡೆದ್ಬಿಡ್ತಾರೆ. ಒಂದು ಸಿಂಗಲ್ ಹೊಡೆದ್ರು ಅಂತಂದ್ರೆ ನಿಮ್ಮನ್ನ ಸೆಂಚುರಿಗೆ ತಗೊಂಡು ಹೋಗ್ಬಿಡ್ತಾರೆ. ಅದರಿಂದ ಸೆಂಚುರಿ ಖಂಡಿತ, 100 ಅನ್ನೋದು ಖಂಡಿತ. ವಿಷಯವನ್ನು ಮುಖಾಂತರ ಓಡ್ತಾ ಇದ್ದಾರೆ ಮೋದಿ. ಈ ವರ್ಷದೊಳಗಡೆ ಸೆಂಚುರಿಯನ್ನ ಮುಗಿಸಿ ಎಲ್ಲಿವರೆಗೂ ಹೋಗ್ತಾರೆ ಅನ್ನೋದನ್ನ ನೋಡೋಣ. ಅದೇ ರೀತಿ ಕಚ್ಚಾ ತೈಲದ ಬೆಲೆ 120ಕ್ಕಿಂತ ಕೆಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಕ್ಯಾಶ್ ಅಲ್ಲಿ ಎಷ್ಟು ಸಿಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಬೆಳಗ್ಗೆ ನಿಫ್ಟಿ ಟಕ್ಕಂತ ಏರಿ 100 ಪಾಯಿಂಟ್ಗಿಂತ ಮೇಲೆ ಪ್ಲಸ್ ಅಲ್ಲಿತ್ತು. ಈಗ ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ನಿಂತ್ಕೊಳ್ಳೋದ್ರ ಒಳಗೆ ಬಲೂನಿಂದ ಗಾಳಿ ಇಳಿಯೋ ರೀತಿ ಇಳಿದು ಫ್ಲಾಟ್ ಆಗಿದೆ. +2 -2 ಈ ರೇಂಜ್ ಅಲ್ಲಿ ಇದೆ. ಬ್ಯಾಂಕ್ ನಿಫ್ಟಿ 100 ಪಾಯಿಂಟ್ ಔಟು. ಸರಿ, ಹಾಗಿದ್ರೆ ಹೆಂಗೆ ನಿಡಿ ಏರ್ತು ಅನ್ನೋದನ್ನ ನೋಡಿದ್ರಿ ಅಂದ್ರೆ IT ಸ್ಟಾಕ್ ಅಲ್ಲಿ 4% ಎತ್ಬಿಟ್ಟಿದ್ದಾರೆ ಬೆಳಗ್ಗೆ. ಫಾರ್ಮಾ +0.3, ಆಟೋ 0.2, ಇದು FMCG +0.2, ಮೆಟಲ್ಲು -0.2. ಅದರಿಂದ ಓವರ್ ಆಲ್ ಆಗಿ ಮಾರ್ಕೆಟ್ನ ಎತ್ತಿ ಬಿಟ್ಬಿಟ್ಟಿದ್ದಾರೆ. ಟೆಕ್ ಮಹೀಂದ್ರಾ 4%, ಇನ್ಫೋಸಿಸ್ 4.1, HCL ಟೆಕ್ 3.3, TCS 2.9, ತಂಗಮೇಲು 2.5, ಕರ್ನಾಟಕ ಬ್ಯಾಂಕು 2.4, ವಿಪ್ರೋ 2, ಝೈಡಸ್ 1.8, ಪ್ಯಾಸೆಂಜರ್ ವೆಹಿಕಲ್ ಟಾಟಾ 1.6, ಡಿವಿಸ್ ಲ್ಯಾಬು 1.1. ಇದೆಲ್ಲ ಏರಿರೋದು. ಝೈಡಸ್ ವೆಲ್ನೆಸ್ -2, ನ್ಯಾಟ್ಕೋ ಫಾರ್ಮಾ -1.3, ಟಾಟಾ ಕಮರ್ಷಿಯಲ್ -1.2. ಇದೆಲ್ಲ ಬೆಳಗ್ಗೆ. ಫಸ್ಟ್ ನ್ಯೂಸು ನಮಗೆ ತುಂಬಾ ಸಂತೋಷವಾದಂತ ನ್ಯೂಸ್ ಏನಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆನ 90 ಪೈಸೆ ಏರಿಸಿದ್ದಾರೆ. ₹3.90. ನಮ್ಗೇನು ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಇಲ್ವಲ್ಲ. ಅದರಿಂದ ₹3.90 ಏರಿಸಿದ್ದಾರೆ. ಇದರಿಂದ ಈ ತರಕಾರಿ ಬೆಲೆ ಎಲ್ಲ ಏರುತ್ತೆ, ಹಾಗೆ ಮೊಟ್ಟೆ ಬೆಲೆ ಏರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಆದ್ರೂ ಕೂಡ ಏರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆ ಬೆಲೆ ಏರಿಕೆಗಳು ಆಗ್ತಾನೇ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಇದರಿಂದ ನಮ್ಮ ಪಾಮ್ ಆಯಿಲ್ ಬೆಲೆ ಏರುತ್ತೆ, ಈ ಕಡಲೆ ಎಣ್ಣೆ ಬೆಲೆ ಏರುತ್ತೆ, ಸನ್ಫ್ಲವರ್ ಆಯಿಲ್ ಕೂಡ ಏರುತ್ತೆ. ರುಪಿ ಅಡಿ ಪಾತಾಳಕ್ಕೆ ಹೋಗಿ 96.52 ಆಗ್ಬಿಟ್ಟಿದೆ. ಇದರಿಂದ ಏನಾಗಿದೆ ಅಂತಂದ್ರೆ ನಮ್ಮ ಬಾಂಡ್ yield ಎಗರ್ತಾನೆ ಇದೆ. 7.14 ಅಲ್ಲಿ ಇತ್ತು, ಆಲ್ಮೋಸ್ಟ್ 7.2 ವರೆಗೂ ಹೊರಟೋಯ್ತು. ಅಂದ್ರೆ ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಮಾಡಿರುವಂತ ರೇಟು ಒಂದು 5.25, ಗವರ್ಮೆಂಟೇ ಸಾಲ ತಗೊಳ್ಳುವಂತ ರೇಟು 7.2 ವರೆಗೂ 2% ಗ್ಯಾಪ್ ಇದೆ. ಅದಾನಿ ಒಂದು ಅಮೆರಿಕನ್ ಕೇಸಸ್ನ ಸೆಟಲ್ ಮಾಡಿದ್ದಾರೆ. ಇರಾನಿಂದ LPGನ ತಗೊಂಡಿರೋದನ್ನ ಒಪ್ಕೊಂಡಿದ್ದಾರೆ. ಅದರಿಂದ ಸೆಟಲ್ ಮಾಡಿ ಫೈನ್ನ ಕಟ್ಟಿದ್ದಾರೆ. ಅದರಿಂದ ಇನ್ಮೇಲೆ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದಾದ್ಮೇಲೆ HSBC ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ ವೈಟ್ನಿಂಗ್ ಶಾರ್ಪ್ಲಿ ಅಂದ್ರೆ 2.5% ವರೆಗೂ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರೆಷರ್ ನಮ್ಮ ಮೇಲೆ ಜಾಸ್ತಿ ಇರುತ್ತೆ ಅಂತ HSBC ಹೇಳ್ತಾ ಇದ್ದಾರೆ. ನಾನು ಇಷ್ಟು ದಿನ ಹೇಳ್ದೆ, ಅದನ್ನ ನೀವು ಕೇಳಿಲ್ಲ. ಈಗ HSBC ಹೇಳಿದ್ರೆ ನೀವು ಅದನ್ನ ಒಪ್ಕೋತೀರಾ. ಹಾಗಾಗಿ ಈ TCS ಏನ್ ಮಾಡಿದ್ದಾರೆ ಅಂತಂದ್ರೆ ಹಲವರಿಗೆ ಹಲವು ಬ್ರ್ಯಾಂಡ್ ಅಲ್ಲಿ ಕೊಟ್ಟಿದ್ದಾರೆ. 6ರಿಂದ 8, 2ರಿಂದ 5, -2 to 0, ಆಮೇಲೆ 1 to 2 ಈ ತರ ಒಂದು ಬ್ರ್ಯಾಂಡ್ನ ಕೊಟ್ಟಿದ್ದಾರೆ. ಸ್ಯಾಲ್ರಿ ಆವರೇಜ್ ಆಗಿ ಒಂದು 5%,
ಆದ್ರೆ ಹಲವರಿಗೆ ಈ ಚಚಕ್ 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 ಅಂತ ಮಾಡಿದ್ದಾರೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ 5% ಸಂಬಳನ ಕಡಿಮೆ ಮಾಡಿದ್ದಾರೆ. ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮಗೆ ಇಲ್ಲಿ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ಬೇರೆ ಕಡೆಗೆ ಹೋಗ್ಬೋದು ಅನ್ನೋದನ್ನ ಟಿ.ಸಿ.ಎಸ್ ಹೇಳಿದ್ದಾರೆ. ಹೋದ ವರ್ಷ ಮಾತ್ರನೇ 24,000 ಜನಕ್ಕಿಂತ ಹೆಚ್ಚು ಕೆಲಸವನ್ನ ದೆಟ್ಟಾಗಿ ಬಿಟ್ಟಿದ್ದಾರೆ. ಅಂದ್ರೆ ಬಿಟ್ಟಿದ್ದು ಇದಿದ್ದು ಜಾಸ್ತಿ ಇರ್ಬೋದು. ರಿಕ್ರೂಟ್ ಮಾಡಿ ಒಳಗಡೆ ಸೇರಿ ನೆಟ್ ಆಗಿದ್ದು ಸುಮಾರಾಗಿ ಅಪ್ರಾಕ್ಸಿಮೇಟ್ಲಿ 24,000 ಜನ ಕಡಿಮೆ ಮಾಡಿದ್ದಾರೆ. ಐ.ಡಿ.ಎಫ್.ಸಿ ಫಸ್ಟ್ ಬ್ಯಾಂಕು ಏನ್ ಹೇಳ್ತಾರೆ ಅಂತಂದ್ರೆ, ಇನ್ನು ಬೆಲೆ ಏರಿಕೆಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ತಾನೇಪ್ಪ ಹೇಳ್ದೆ ಬೆಲೆ ಏರಿಕೆಗಳಾಗುತ್ತೆ ಅಂತ. ಅದಾದ್ಮೇಲೆ ಏನ್ ಹೇಳಿದ್ರು, ನೀವು ಗೋಲ್ಡ್ ತಗೋಬಾರ್ದು, ಕಾಯಿನ್ ತಗೋಬಾರ್ದು ಅಂತ ಹೇಳಿದ್ರು. ಈಗ ಏನಪ್ಪಾ ಅಂದ್ರೆ ಈ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಈಸ್ ಅ ವೆರಿ ವದರಲ್ಲಿ ಜನರು ಎನ್ನಿ ಗೋಲ್ಡ್ ಕಾಯಿನ್, ಎನ್ನಿ ಕಾಯಿನ್, ಎನ್ನಿ ಗೋಲ್ಡ್, ಎನ್ನಿ ಬಾರ್ ನಾವು ದುಡ್ಡು ಕೊಡೋದಕ್ಕೆ ರೆಡಿ ಇದೀವಿ, ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಟಿ.ಸಿ.ಎಸ್ ಇನ್ನೊಂದು ಕೆಲಸನೂ ಮಾಡ್ಬಿಟ್ಟ. ಏನ್ ಮಾಡ್ಬಿಟ್ಟ ಅಂತಂದ್ರೆ, ಈ ಹೇಳಿದ್ರು ವರ್ಕ್ ಫ್ರಮ್ ಹೋಮ್ ಅಂತ. ಟಿ.ಸಿ.ಎಸ್ ಹೇಳ್ತಾ ಇದ್ದಾನೆ ಆಫೀಸ್ಗೆ ಬಂದು ಸೈನ್ ಮಾಡಿದ್ರೇನೆ ಸಂಬಳ ಅಂತ. ಈಗ ಕರೆಕ್ಟಾ ಇಲ್ಲ ಚಂದ್ರಶೇಖರ್ ಕರೆಕ್ಟಾ ಅಂತ ಅನ್ನೋದು ಟಿ.ಸಿ.ಎಸ್ ಅಲ್ಲಿ ಕೆಲಸ ಮಾಡೋರೇ ಡಿಸೈಡ್ ಮಾಡಬೇಕು. ಗೋಲ್ಡ್ಮನ್ ಸ್ಯಾಕ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಸೆಂಟ್ರಲ್ ಬ್ಯಾಂಕು ಇನ್ನು ತುಂಬಾ ಗೋಲ್ಡ್ ತಗೋತಾರೆ ಅಂತ. ಆ ರೀತಿ ಅವ್ರು ಗೋಲ್ಡ್ ತಗೊಂಡ್ರು ಅಂತಂದ್ರೆ ಅದು ನಮ್ಗೇನೆ ಒಳ್ಳೇದು. ಝೈಡಸ್ ವೆಲ್ನೆಸ್ದು ಪ್ರಾಫಿಟ್ಸ್ ಇಳಿದಿದೆ, ಅದರಿಂದ ಸ್ಟಾಕ್ಗೂ ಏಟ್ ಬಿದ್ದಿದೆ. ಝೈಡಸ್ ವೆಲ್ನೆಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇನ್ನೂ ಅಗ್ರೆಸಿವ್ ಆಗಿ ಅಕ್ವೈರ್ ಮಾಡಿ ನಾವಿನ್ನೂ ದೊಡ್ಡದಾಗಿ ಗ್ರೋ ಮಾಡ್ತೀವಿ, ಇನ್ನು ಆರ್ಗ್ಯಾನಿಕ್ ಗ್ರೋತೆ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಸ್ಟೀಲ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು JSW ಇಂದ ಒಂದು ಬೇರೆ ಪಾತ್ನ ತೆಗಿತಾ ಇದ್ದೀವಿ. ಒಂದು ಜಪಾನ್ ಕಂಪನಿ, ಒಂದು ಕೊರಿಯನ್ ಕಂಪನಿ ಜೊತೆ ಎಲ್ಲ ಜಾಯಿಂಟ್ ವೆಂಚರ್ ಮಾಡ್ತಾ ಇದ್ದೀವಿ. ನನಗೆ ಆ ಜಾಯಿಂಟ್ ವೆಂಚರ್ ಮೇಲೆಲ್ಲ ನಂಬಿಕೆ ಇಲ್ಲ. ನಮ್ಮ ದಾರಿನೇ ಬೇರೆ ದಾರಿ. ಈ ರೀತಿ ಬ್ರೂಸ್ ಕಾನ್ಸ್ಲಿ ತರ ಆಲ್ರೆಡಿ ಎಲ್ಲೆಲ್ಲ ಪಾರ್ಟ್ನರ್ಶಿಪ್ ಇದೆಯೋ ಅದನ್ನೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ಅದರಿಂದ ನಾವು ಸೋಲೋ ಆಗಿ ಹೋಗ್ತೀವಿ, ಬೇರೆ ದಾರಿಯನ್ನೇ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಸ್ಟೀಲ್ ಏನ್ ಹೇಳ್ತಾರೆ ಅಂತಂದ್ರೆ, ಸುಮ್ಮನೆ ಸ್ಟೀಲ್ ಮಾರೋದಕ್ಕೆ ಬದಲಾಗಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ನ ಮಾರೋದ್ರಲ್ಲಿ ನಮ್ಗೆ ಒಂದು ಇಷ್ಟ ಇದೆ, ಅದರಿಂದ ನಮ್ಗೆ ಮಾರ್ಜಿನ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಸ್ಟೀಲ್ ಏನ್ ಹೇಳ್ತಾರೆ ಅಂತಂದ್ರೆ, ಈ ಲಾಂಗ್ ಪ್ರಾಡಕ್ಟ್ ಕನ್ಸ್ಟ್ರಕ್ಷನ್ ಸ್ಟೀಲು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಈ ಹಲವು ರಾಡ್ ಕಂಪನಿಗಳಿಗೆ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಈ ಟಿ.ಸಿ.ಎಸ್ ಪರ್ಫಾರ್ಮೆನ್ಸ್ ಟೈಪ್ ಮಾಡಿ ರೇಟ್ ಕಾಸ್ಟ್ ಪ್ರೆಷರ್ ಅಲ್ಲಿ ಇದ್ದಾರೆ. ಇನ್ಫೋಸಿಸ್ ಏನ್ ಹೇಳ್ತಾರೆ ಅಂತಂದ್ರೆ, ನಾವಿನ್ನೂ ಡಿಸೈಡ್ ಮಾಡಿಲ್ಲ, ಆದ್ರೆ ಈ ಪೇಔಟ್ ಎಲ್ಲ ಏನ್ ತುಂಬಾ ಇರೋದಿಲ್ಲ, ಆದ್ರೆ ನಾವು ಈ ಲೋವರ್ ಬೋನಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಪವರು, ಟ್ರಕ್ ಪ್ರೀಮ್ ಪಾರ್ಟ್ನರು ಭೂಟಾನ್ ಅಲ್ಲಿ ಕ್ಲೀನ್ ಎನರ್ಜಿ ಸ್ಕಿಲ್ಸ್ಗೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ. ಜಾಗ್ವಾರ್ ಲ್ಯಾಂಡ್ ರೋವರು ಅವರು ಅದನ್ನ ಒಂದು ರೀಸ್ಟ್ರಕ್ಚರ್ ಮಾಡಿ ಗವರ್ನೆನ್ಸ್ ನ ಸರಿ ಮಾಡಲಿದ್ದಾರೆ ಸಿಇಒ ಬಾಲಾಜಿಯ ಕೆಳಗಡೆ. ಐ.ಡಿ.ಎಫ್.ಸಿ ಫಸ್ಟ್ ಬ್ಯಾಂಕು ಗ್ರೋತ್ ಸ್ಲೋ ಆಗಿದೆ, ಫ್ರಾಡಿಂಗ್ ಕೇಸಿಂದ ಹೆಸರು ರಿಪೇರ್ ಆಗಿದೆ ಅಂತ ಒಪ್ಕೋತಾ ಇದ್ದಾರೆ. ಐ.ಟಿ.ಸಿ ಹೈ ವ್ಯಾಲ್ಯೂ ಸ್ಪೇಸ್ ಫಾರ್ಮಿಂಗ್ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ, ಇದು ಎಕ್ಸ್ಪೋರ್ಟ್ ಫೋಕಸ್ ಬಿಸ್ನೆಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಏರ್ಟೆಲ್ ಸೂಪರ್ ಸೆಟ್ ಆಫ್ ನಂಬರ್ಸ್ ನ ಕೊಟ್ಟು ಜಿಯೋನ ಹಿಂದಿಕ್ಕಿದ್ದಾರೆ. ಅದೇ ಈಗ ಲಿಸ್ಟ್ ಆದ ಕೂಡಲೇ, ಈ ಮಾರ್ಕೆಟ್ ಓಪನ್ ಆದ ಕೂಡಲೇ HDFC ಬ್ಯಾಂಕ್ ಬಂದ್ಬಿಟ್ಟಿದ್ದಾರೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ ಐಒಸಿ 78% ಪ್ರಾಫಿಟ್ ನ ತೋರಿಸಿದ್ದಾರೆ. ಎಲಾನ್ ಮಸ್ಕ್ ಏನ್ ಹೇಳ್ತಾರೆ ಅಂತಂದ್ರೆ, ಟೋಕನ್ ಅಗೇನ್ಸ್ಟ್ ಆಗಿ ಸೋತೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ಬಕ್ ಏನ್ ಹೇಳ್ತಾರೆ ಅಂತಂದ್ರೆ, ಇನ್ನು ಹಲವು ಜನರನ್ನ ಚಚಕ್ ಅಂತ ಕೆಲಸದಿಂದ ಹೊರಗಡೆ ಕಳಿಸುವಂತ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಚೈನಾದ ಗ್ರೋತ್ ಕಡಿಮೆ ಆಗಿರೋದ್ರಿಂದ ಕನ್ಸ್ಯೂಮರ್ ಗೂಡ್ಸ್ ಡಿಮ್ಯಾಂಡ್ ಕೂಡ ಕಡಿಮೆ ಆಗುತ್ತೆ. ಸೊ ಇದೇನೆ ಇವತ್ತಿನ ಮುಖ್ಯ ಸುದ್ದಿಗಳು. 13,800ಕ್ಕೆ ಇರಬೇಕಾದಂತಹ ಚಿನ್ನನ 14,870ಕ್ಕೆ ತಳ್ಳಿ ಒಳ್ಳೇದು ಮಾಡಿದ್ದಾರೆ ಯಾವಾಗ್ಲೂ ಶ್ರೀಮಂತನಾಗ್ತಾನೆ ಇರ್ತಾನೆ, ಬಡಗನಾಗೇ ಇರ್ತಾನೆ. ಆಲ್ರೆಡಿ ಯಾರು ಗೋಲ್ಡ್ ಇಟ್ಟಿದ್ದಾರೋ ಈ ಡ್ಯೂಟಿನ ಏರಿಸುವಾಗ ಒಂದು 1,000 ರೂಪಾಯಿ ಚೆಕ್ 1 ಗ್ರಾಮ್ಗೆ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಯಾವ ಪ್ರಾಬ್ಲಮೂ ಇಲ್ಲ. ಮಾರ್ಕೆಟು ಫ್ಲಾಟ್ ಆಗಿದೆ. ಸೆಕೆಂಡ್ ಆರ್ಡರ್ ಎಫೆಕ್ಟ್ಸ್ ಇನ್ಮೇಲೆ ಬರೋದಿದೆ. ಓವರಾಲ್ ಆಗಿ ಎಕಾನಮಿ ಮೋಸವಾಗಿರುತ್ತೆ. ತುಂಬಾ ಇಳೀತು ಅಂತಂದ್ರೆ ಸ್ಟಾಕ್ನ ನೋಡೋಣ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ ಎರಡನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.